Yes guys, welcome back to my YouTube channel. ನೋಡಿ ಚಂಪಾಕಲಿ ತಿಂತಾ ಇದೀವಿ ಇವತ್ತು. ಸೂಪರ್ ಆಗಿದೆ. ಚೆನ್ನಾಗೈತಾ? ನಮ್ಮ ಯಜಮಾನ್ರು ಅಗಸ್ತ್ಯ ಇಲ್ಲಿ ನೋಡಿ, ಅಗಸ್ತ್ಯ ಮಣಿ. ಯಪ್ಪ, ನನಗೇನಂದರೆ ನನ್ನ ಮಗನ ವಿಡಿಯೋದಲ್ಲಿ ತೋರಿಸ್ಲಾ ಬೇಡವಾ ಅನ್ನಷ್ಟು ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀನಿ. ಎಷ್ಟು ವಿಡಿಯೋ ಮಾಡಿದ್ದೀನಿ, ನಿಜವಾಗ್ಲೂ ಒಂದು ಅಪ್ಲೋಡ್ ಆಗಿಲ್ಲ ಆಗೈತೆ. ನನಗೆ ಅಷ್ಟು ಬೇಜಾರಾಗಿಬಿಟ್ಟಿದೆ. ಯೂಟ್ಯೂಬ್ ಚಾನಲ್ ಅವ್ರು ಎಲ್ಲರೂ ಎಷ್ಟೆಷ್ಟು ಮಕ್ಕಳು ಇಟ್ಕೊಂಡು ವಿಡಿಯೋ ಮಾಡ್ತಾರೆ, ಬಟ್ ನನ್ನದೇ ಯಾಕೆ ಅಪ್ಲೋಡ್ ಆಗ್ತಾ ಇಲ್ಲ? ನಾನು ಅಷ್ಟೇನು ಅದರಲ್ಲೇನು ಇದು ಮಾಡಿಲ್ಲ, ಆದರೂ ಅಪ್ಲೋಡ್ ಆಗಿಲ್ಲಪ್ಪ. ಯೂಟ್ಯೂಬ್ ಅವರು ಆ ವಿಡಿಯೋನ ರಿಮೂವ್ ಮಾಡಿಬಿಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ವಿಡಿಯೋ, ಅಂದರೆ ಒಂದು ಮೆಟ್ಲು ಹತ್ತುವಾಗ ಒಂದ್ಸರಿ ವಿಡಿಯೋ ಮಾಡಿದ್ದೆ, ಅದನ್ನು ರಿಮೂವ್ ಮಾಡಿದರು. ಆಮೇಲೆ ಅವನು ಹಿಡ್ಕೊಂಡೆ ಅಲ್ಲಿ ಅಡುಗೆ ಮಾಡ್ತಾಯಿದ್ದೆ, ಅದಕ್ಕೆ ಅಂತಲೇ ರಿಮೂವ್ ಮಾಡಿದ್ದಾರೆ. ಅದೇನು ದೊಡ್ಡದಲ್ಲ ವಿಷಯ. ನಿನ್ನೆರು ಕೂತ್ಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ನನ್ನ ಮಗನ ತೊಡೆ ಮೇಲೆ ಕೂರಿಸ್ಕೊಂಡು ಎಲೆ ಅಡಿಕೆ ಹಾಕ್ಕೊಂಡ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ವಿಡಿಯೋ ತಗೊಂಡಿಲ್ಲ. ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ ಗೈಸ್, ಬಟ್ ಯಾವುದು ನನಗೆ ಬೇಜಾರಾಗೋಗ್ಬಿಡ್ತು ತುಂಬ. ಯಾಕೆಂದರೆ ಅಷ್ಟೊತ್ತು ಅಪ್ಲೋಡ್ ಮಾಡಿ ಅಪ್ಲೋಡ್ ಆಗಿ ಆದಮೇಲೆ ಆ ಥರ ರಿಮೂವ್ ಮಾಡ್ತಾರೆ. ಬೇಜಾರಾಗುತ್ತಾ? ಚಂಪಾಕಲಿ ಸ್ವೀಟು ಸೂಪರ್ ಆಗಿದೆ. ಆ್ಯಕ್ಚುಲಿ ನನಗೆ ಸ್ವೀಟ್ ಅಂದರೆ ಇಷ್ಟ ಇಲ್ಲ, ಬಟ್ ಆದ್ರೂ ಕೆಲವೊಂದು ಸ್ವೀಟ್ನ ಇಷ್ಟಪಡ್ತೀನಿ ಅಷ್ಟೇ. ಹೆಂಗೆ ಅಂದರೆ ನಾನು ಡ್ರೈ ಫ್ರೂಟ್ಸ್ದು ಲಡ್ಡು ತುಂಬ ಇಷ್ಟಪಡ್ತೀನಿ, ಅದೊಂದು. ಆಮೇಲೆ ಕಾಜು ಕಡ್ಲಿ ಇಷ್ಟಪಡ್ತೀನಿ, ಅದೊಂದು. ಇದೊಂದು ಚಂಪಾಕಲಿ. ಅದು ಬಿಟ್ಟರೆ ಯಾವುದು ನನಗೆ ಇಷ್ಟ ಇಲ್ಲ. ಅದು ಇತ್ತೀಚೆಗೆ ನಾನು ಸ್ವೀಟ್ ತಿನ್ನೋಕ್ಕೆ ಶುರು ಮಾಡಿದ್ದು. ಫಸ್ಟೆಲ್ಲ ಸ್ವೀಟೇ ತಿಂತಿರಲಿಲ್ಲ. ತುಂಬ ಅಂದರೆ ತುಂಬ ನನಗೆ ಸ್ವೀಟೆಲ್ಲ ಆಗೋದೇ ಇಲ್ಲ ಗೈಸ್. ನಾನು ಚಹಾ ಎಲ್ಲ ಜಾಸ್ತಿ ಕುಡಿಯೋದಿಲ್ಲ. ಬೆಳಗ್ಗೆ ಒಂದು ಟೈಮ್ ಕುಡಿದ್ಬಿಟ್ರೆ ಮುಗಿದು, ಚಹಾ ಎಲ್ಲ ನಾನು ಕುಡಿಯೋದೇ ಇಲ್ಲ. ಸೊ ನನಗೆ ಎಷ್ಟು ವೀಡಿಯೋಸ್ ಮಾಡಿ ನನಗೆ ಈ ಥರ ಆಯ್ತಲ್ಲ ಅಂತ ನಂಗೆ ತುಂಬ ಬೇಜಾರಾಯಿತು. ನಾನು ಎಷ್ಟು ವೀಡಿಯೋ ಮಾಡಿದ್ದೀನಿ ಅಂದರೆ ಅಷ್ಟು ವೀಡಿಯೋ ಮಾಡಿದ್ದು, ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀನಿ. ನನಗೆ ಟೈಮ್ ಇಲ್ಲ, ಅದರಲ್ಲೂ ನಾನು ಹೆಂಗೋ ಕಷ್ಟಪಟ್ಟು ಹಾಗೆ ಹೀಗೆ ವೀಡಿಯೋ ಮಾಡಿರ್ತೀನಿ. ಈ ಥರ ಆಗಿಬಿಟ್ರೆ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಇವತ್ತು ಸಂಜೆ ನೋಡಿ ನಮ್ಮನೆ, ಇವತ್ತು ಸಂಜೆ ಪೂಜೆ. ಇವಾಗ ಸ್ನಾನ ಮಾಡಿ ಆದಮೇಲೆ ಪೂಜೆ ಮಾಡಿ ನಮ್ಮ ಮನೆಯಲ್ಲಿ ಶಿವಪ್ಪನೇ ಜಾಸ್ತಿ ಇರೋದು. ಎಲ್ಲಿ ನೋಡಿದರೂ ಶಿವಪ್ಪನೇ, ಇಲ್ಲಿ ನೋಡಿದರೂ ಶಿವಪ್ಪನೇ. ನನ್ನ ರೂಮಲ್ಲೂ ಶಿವಪ್ಪನೇ, ಎಲ್ಲಿ ಬೇಕಲ್ಲೂ ಶಿವಪ್ಪನೇ. ತೋರಿಸ್ತೀನಿ ನೋಡಿ, ಇಲ್ಲಿಂದ ಹೀಗೆ ನೋಡಿದರೂ ಶಿವಪ್ಪನೇ. ನಮ್ಮ ಮನೆ ತುಂಬ ಫುಲ್ ಶಿವಪ್ಪನೇ. ಅಲ್ಲಿ ನೋಡಿ ನನ್ನ ಮಗನೇ ಕುಪ್ಪಿ ಪರಿಮಣ್ಣ. ಆಮೇಲೆ ಇವತ್ತು ಸಂಜೆ ಅಡುಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದು ತುಂಬ ಕಹಿ ಘಟನೆ ನಡೆದಿರೋ ವಿಷಯ ಅಂದರೆ, ಈ ಆಗಸ್ಟ್ ತಿಂಗಳು ನನಗೆ ಒಂದು ಸ್ವಲ್ಪ ತುಂಬ 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 ಈಗ 9ನೇ ತಾರೀಕು ನನ್ನ ತಂಗಿ ಮಗನ ಬರ್ಡೇ. ಅದರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಯಾವ ಥರ ಏನಾಯಿತು, ಏನು ಘಟನೆ ಆಯಿತು, ಮಗು ಹೇಗೆ, ಅವನಿಗೆ 1 ವರ್ಷ 6 ತಿಂಗಳು. ನಾವು ನಿಜವಾಗ್ಲೂ ಆ 9ನೇ ತಾರೀಕು ಬಂದರೆ ನಂಗೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ಬೇಜಾರಾಗುವಂಥ ದಿನ. ಅವನ ಬರ್ಡೇ ಅವತ್ತು. 1 ವರ್ಷ 6 ತಿಂಗಳು ಮಗು ಬರ್ಡೇ. ಆ ಮಗುದು ವಿಡಿಯೋ ಮಾಡಿ ಹಾಕ್ತೀನಿ.
ನಿಜವಾಗ್ಲೂ ಮಕ್ಕಳು ಇರೋರು ಎಷ್ಟು ಕೇರ್ಫುಲ್ಲಾಗಿ ಇದ್ರೂ, ಎಷ್ಟು ಕೇರಾಗಿದ್ರೂ ಸಾಲದು. ನನ್ನ ಮಗ ಹೆಂಗಿದ್ದಾನೆ ಅಂದರೆ ಅವನ ವಿಷಯ ಮಾತಾಡ್ತಾ ಇದ್ರೇ ಒಂಥರ ಬೇಜಾರಾಗುತ್ತೆ. ಅಷ್ಟು 9ನೇ ತಾರೀಕು ಬರ್ತಾಯಿದೆ ಅಂದರೆ ನಮ್ಗೆ ಒಂಥರ ಬೇಜಾರು. ನಮಗೇ ಇಷ್ಟು ನೋವಾಗುತ್ತೆ ಅಂದರೆ ಆ ಹೆತ್ತ ತಾಯಿಗೆ ಎಷ್ಟು ನೋವಾಗಬೇಡ. ಮತ್ತು ನನ್ನ ತಂಗಿ ವಾಪಸ್ಸು ಅವಳು 2 ಮಗು ಸಾಕು ಅಂಥೇಳಿ ಆಪ್ರೇಷನ್ ಮಾಡಿಸ್ಕೊಂಡಿದ್ಲು. ಅಂದರೆ ನಾವೇ ಬೈದು ಬೇಡ ಅಂಥೇಳಿ ಆಪ್ರೇಷನ್ ಮಾಡಿಸಿದ್ವಿ. ಆದರೆ ಈಗ ಮತ್ತೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮತ್ತೆ ಮಗು ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಮತ್ತೆ ಆಪ್ರೇಷನ್ ಮಾಡಿಸ್ಕೊಳ್ತಾ ಇದ್ದಾಳೆ, ಮಗು ಆಗೋ ಥರ. ಅವಳಿಗೆ ಮತ್ತೆ ಅದೇ ಮಗುನೇ ಅವಳ ಹೊಟ್ಟೆಯಲ್ಲಿ ಹುಟ್ಟಿ ಬರಲಿ ಅನ್ನೋದೇ ನಮ್ಮ ಆಸೆ. ಆ ಮಗು ವಿಡಿಯೋನ ಹಾಕ್ತೀನಿ ಗೈಸ್ ನಾನು. ಎಷ್ಟು ಕಷ್ಟ ಅಂದರೆ ಅದು ಎಂಥ ಸಿಚುವೇಶನ್ನಲ್ಲಿ ಆಗಿದೆ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ಮು ಅಂತ ಹೇಳಿದರೆ, ಆ ಪ್ರಾಬ್ಲಮ್ನ ಯಾವತ್ತೂ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಒಂದು ಕಡೆ ಖುಷಿ, ಒಂದು ಕಡೆ ದುಃಖ, ಎರಡೂ ಮಿಕ್ಸ್ ಮ್ಯಾಚ್ ಮಾಡಿಬಿಟ್ಟು ನಮಗೆ ಕಷ್ಟ ಕೊಟ್ಬಿಟ್ಟ ದೇವರು. ಈ ಥರ ಆಗುತ್ತೆ ಅಂತ ನಾವು ಯಾರೂ ಊಹೆ ಮಾಡ್ಕೊಂಡಿಲ್ಲ. ಅಷ್ಟು ಕೆಟ್ಟ ಪರಿಸ್ಥಿತಿ, ಅಷ್ಟು ಕಷ್ಟದ ಘಟನೆ ಅವತ್ತು. ಒಂದು ಕಡೆ ತುಂಬ ಖುಷಿ ದಿನ, ಒಂದು ಕಡೆ ತುಂಬ ಕೆಟ್ಟ ದಿನ. ಅದು ಯಾವ ಥರ ಅಂದರೆ ನಾನು ಅದ್ರ ಬಗ್ಗೆನೇ ಫುಲ್ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ಯಾರೇ ಆಗಲಿ ಮಕ್ಕಳನ್ನ ನೋಡ್ಕೊಳ್ಳೋರು, ಮಕ್ಕಳಿರೋರು, ಅದು ಒಂದು ಸ್ವಲ್ಪ ಓಡಾಡೋ ಮಕ್ಕಳು, ಕೈ ಕಾಲು ಬಂದಿರೋ ಮಕ್ಕಳಿಗೆ, ಕಾಲು ಓಡಾಡ್ತಿರ್ತಾವಲ್ಲ ಅಂಥ ಮಕ್ಕಳನ್ನ ತುಂಬ ಅಂದರೆ ತುಂಬ ಜಾಗೃತೆಯಾಗಿ ನೋಡ್ಕೊಬೇಕು. ಯಪ್ಪ ಎಷ್ಟು ಅದನ್ನು ಇನ್ನೂ ನನಗೆ ಮರೆಯೋಕ್ಕಾಗ್ತಾಯಿಲ್ಲ. ಇಷ್ಟು ದಿನ ಆದ್ರೂ ಅದೇ ಯೋಚನೆ. ನಮ್ಮ ಕೂತ್ರು ನಿಂತರು ಏನೇ ಒಂದು ಕೆಲಸ ಮಾಡಬೇಕಂದ್ರು, ನನ್ನ ಮಗುನ ನೋಡಬೇಕಂದ್ರು ಆ ಮಗುನೇ ನೆನಪು ಬರುತ್ತೆ. ಅಷ್ಟು ಕಷ್ಟದ ಘಟನೆ ಇದು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಯಾರು ಏನು ಹೇಳ್ತಾರೆ ಏನು ಬಿಡ್ತಾರೆ ಅನ್ನೋದಲ್ಲ, ನಮ್ಮ ನೋವು ನಮಗೆ ಗೊತ್ತಿರುತ್ತೆ. ಆ ನೋವನ್ನ ನಾವು ಎಷ್ಟು ಅದನ್ನು ಹೆಂಗೆ ತಗೊತಾ ಇದ್ದೀವಿ ನಾವು ನೋವನ್ನ ಅನ್ನೋದನ್ನು ನಾನು ಹೇಳೋದು ಅಂದರೆ, ಮಕ್ಕಳನ್ನ ತುಂಬ ಜಾಗ್ರತೆಯಿಂದ ನೋಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಉದ್ದೇಶ. ನಾನು ನಾಳೆ ವಿಡಿಯೋ ಅದ್ರ ಬಗ್ಗೆನೇ ಸ್ಪೆಷಲ್ಲಾಗಿ ಅದ್ರ ಬಗ್ಗೆನೇ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್. ಈಗ ಒಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ ಅದ್ರ ಬಗ್ಗೆ. ಮಗು ಹೇಗಿದೆ ನೋಡಿ ಬೇಕಂದರೆ ಅಷ್ಟೇ. ಎಸ್ ಗಾಯ್ಸ್, ನಮ್ಮ ಮನೆಯಲ್ಲಿ ಇವತ್ತು ಚಪಾತಿ ಮತ್ತು ರೈಸು, ಆಮೇಲೆ ಇದು ಸೋಯಾಬೀನ್ ಕಾಳು ಬರುತ್ತಲ್ಲ, ಉದ್ದುದ್ದ ಕೆಂಪ ಸೋಯಾಬೀನ್ ಕಾಳು ಗ್ರೇವಿ ಮಾಡಿದ್ದೀವಿ. ವಾವ್, ಸೂಪರ್ ಆಗಿದೆ ಗೈಸ್. ಇವತ್ತಿನ ನಮ್ಮದು ಊಟ ಚಪಾತಿ ಮತ್ತು ಹೇಗಿದೆ ಎಲ್ಲ ಫುಲ್ ಕೆಲಸ ಮಾಡುವಾಗ ಫುಲ್ ಎಲ್ಲ ಗಲೀಜಾಗ್ತಾ ಇರುತ್ತೆ. ಮನೆಯವರು ಇಲ್ಲಿ ಹೊರಗಡೆ ಇರ್ತಾರೆ. ಸೀರಿಯಲ್ ಓಡ್ತಾ ಇರುತ್ತೆ, ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಗೈಸ್. ಅದೇ ಒಂದು ಖುಷಿ. ಇನ್ನೊಂದೇನು ಗೊತ್ತಾ, ನಮಗೆ ಬಿಗ್ ಬಾಸ್ ನೋಡೋದೇ ಒಂಥರ ಖುಷಿ ವಿಷಯ. ನನಗಂತೂ ತುಂಬ ಅಂದರೆ ತುಂಬ, ನಾನಂತೂ ಹುಚ್ಚು ಅಭಿಮಾನಿ, ಬಿಗ್ ಬಾಸ್ ಹುಚ್ಚು ಅಭಿಮಾನಿ. ನಾನಂತೂ ಈ ಸರಿ ಮಿಸ್ ಮಾಡೋದೇ ಇಲ್ಲ. ನೀವು ಮಿಸ್ ಮಾಡಬೇಡಿ. ಡೈಲಿ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಆದರೆ ಯಾವಾಗ ಶುರು ಆಗುತ್ತೆ ಅನ್ನೋದೇ ಒಂದು ಎಕ್ಸೈಟ್ಮೆಂಟ್. ನೋಡಿ ಆಯಿತಾ. ನಮ್ಮದು ಊಟ ಇವಾಗ ಹೇಳಿದ್ನಲ್ಲ, ಚಪಾತಿ, ರೈಸ್, ಸಾಂಬಾರು ಮತ್ತು ಸೋಯಾಬೀನ್ ಕಾಳ್ದು ಪಲ್ಯ ಮಾಡಿದ್ದೀನಿ. ಕಾಳು ಪಲ್ಯ. ಗಂಧದ ಗುಡಿ ಸೀರಿಯಲ್ ಓಡ್ತಾ ಇದೆ. ಅದನ್ನು ನಾನು ಈಗ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಲ್ಲ, ಅವರು ಯಾರೇ ನೋಡಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವುದ್ಯಾವುದು ನಮಗೆ ಡೈಲಿ
ಏನು ಕಂಟೆಂಟ್ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಬಟ್ ಡ್ಯೂಟಿಗಳ ಅಪ್ಡೇಟ್ಸ್ ಅಂತೂ ಬಂದೇ ಬರುತ್ತೆ. ಡ್ಯೂಟಿಗಳನ್ನ ಹಾಕ್ತೀನಿ. ಖಂಡಿತ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಹೊಸ್ದಾಗಿ ವಿಡಿಯೋಗಳು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಅಪ್ಡೇಟ್ ಮಾಡೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ. ಯಾರೇ ನೋಡೋರಿದ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ಗೆ ರಿಪ್ಲೈ ಖಂಡಿತ ಮಾಡೇ ಮಾಡ್ತೀನಿ. ಚಿಕ್ಕ ಪುಟ್ಟ ಆಮೇಲೆ ಇನ್ಸ್ಟಾಗ್ರಾಮ್ ನೋಡಿ, ಇಲ್ಲಿ ಬರೋರು ಇನ್ಸ್ಟಾಗ್ರಾಮಲ್ಲಿ ಕೇಳೋ ಕ್ವಶನ್ಗೆ ನಾನು ಆನ್ಸರ್ನ ಖಂಡಿತ ಮಾಡ್ತೀನಿ. ಅಲ್ಲಿ ಬಂದಿರೋ ಕಮೆಂಟ್ಗೆ ನಾನು ಇಲ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನೋಡಿ ಗೈಸ್, ಬೇಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನಮ್ಮದು ಊಟ ಆಗಿ ಇನ್ನು ಮಲಗೋ ಟೈಮ್ ಇನ್ನು ಯಾವಾಗ ಗೊತ್ತಾ? ಇನ್ನೂ ಊಟ ಆಗಿಲ್ಲ. ಊಟ ಮಾಡಿ ಆಮೇಲೆ ಮಲಗ್ತೀವಿ. ಈಗ ಗಂಟೆ 9 ಗಂಟೆಗೆ ಊಟ ಶುರು ಮಾಡ್ತೀವಿ. ನಂದಗೋಕುಲ ನೋಡ್ತಾ ಊಟ ಮಾಡೋದು. ನಾನಂತೂ ನಂದಗೋಕುಲ ಮಿಸ್ ಮಾಡೋದೇ ಇಲ್ಲ. ನಾನು ಸೀರಿಯಲ್ ಅದನ್ನು ನೋಡ್ತಾ ಇರ್ತೀನಿ. ನೀವು ನೋಡಿ, ಚೆನ್ನಾಗಿರುತ್ತೆ. ಬಟ್ ಅದಂತೂ ಸೂಪರ್ ಸೀರಿಯಲ್ಲು, ನನಗಿಷ್ಟ. ನಾನು ನೋಡ್ತೀನಿ. ನನಗೆ ಅಂತಲ್ಲ, ನಮ್ಮ ಅವ್ವಗೆ, ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಸಮೇತ ಅದು ಧಾರಾವಾಹಿ ನೋಡ್ತಾಯಿದ್ದೆ. ಈಗ ಮದುವೆ ಆಗಲಿಕ್ಕಿಂತ ಮುಂಚೆ, ಮದುವೆ ಆದಮೇಲೆ ನೋಡೋದು ಬಿಟ್ಟೆ. ಪಾಪ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಹಾಗಾಗಿ ನಾನು ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು ಆಲ್. ಮತ್ತು ಡೈಲಿ ಅಪ್ಡೇಟ್ ಬರ್ತಾ ಇರ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.